ದೇವತೆ ಚಕ್ರ ಸ್ಥಾಪನೆ ಮಾಡ್ತೀನಿ ಅಂತೇಳಿ ಮಾಡಿಕೊಟ್ಟು ವ್ಯಕ್ತಿ ತುಂಬ ಹಣ ಇಸ್ಕೊಂಡಿದ್ದಾರೆ. ಒಂದು ನಿಮಿಷ ತೊಗೊಂಬರ್ತೀನಿ ನಾನು ಅದನ್ನು. ಇದೊಂದು ಚೊಂಬು ಅರವಿಂದ್ ಸರ್ ನೋಡಿ, ಅಂಟು ಹಾಕಿದ್ದಾರೆ ಕೆಳಗಡೆ. ನಾನೇನು ಇದು ಮಾಡಿರೋದಲ್ಲ, ಕಿತ್ತಿರೋದು, ಅಂಟು ಹಾಕಿರೋದು. ಹೌದು, ಕಿತ್ತಿರೋದು ನಾನು ಕಿತ್ಕೊಂಡು ತಂದಿದ್ದೆ. ಕೀಳ್ಬೇಕಾದ್ರೆ ಅದು ಭಿನ್ನ. ಈ ಥರ ಒಂದು ತಗಡು ಬರ್ದಿದ್ದಾನೆ ವ್ಯಕ್ತಿ. ಯಾರು ಅಂತ ಬೇಡ, ಅವರು ಒಬ್ಬ ಕಸುಬ್ದಾರ ಆಗಿರ್ತಾರೆ, ಇಷ್ಟೇ. ಸೊ ಒಂದು ಚಕ್ರ ಬರೆದವ್ರೆ, ಇಷ್ಟೊಂದು ಚಕ್ರ ಬರೆದು. ನಾನು ಸಾಲಿಗ್ರಾಮ ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀವಿ ನಾವು ನಿಮಗೆ. ಇವನ್ನೇ ಸಾಲಿಗ್ರಾಮ ಅಂತ ತಿಳ್ಕೊಂಡಿದ್ದಾನೆ ವ್ಯಕ್ತಿ. ಸೊ ಒರಿಜಿನಲ್ ಸಾಲಿಗ್ರಾಮ ನೋಡೇ ಇಲ್ಲ ಅವರು. ಮತ್ತು ಇದು ಸಾಲಿಗ್ರಾಮ ಅಂತ ನಾವು ಶೇಪ್ ಕೊಟ್ಟು ಮಾಡಿಸಿರೋದಲ್ವಾ. ಇದು ಫಿಶ್ ಟ್ಯಾಂಕ್ಗಳಿಗೆ, ಈ ಪಾಟ್ಗಳಿಗೆ ಇವು ಕಾಕವಂಥ ಕಲ್ಲಿವು. ಇವನ್ನೇ ಸಾಲಿಗ್ರಾಮ ಅಂತೇಳಿ ಜೀವ ಕಳೆ ಕೊಟ್ಟು ತುಂಬಿದಾನೆ ವ್ಯಕ್ತಿ. ರಸ ಕಟ್ತವನು ರಾಜ್ಯ ಕಟ್ತಾನೆ, ಉಪ್ಪು ಕಟ್ತವನು ಊರು ಕಟ್ತಾನೆ ಅಂತ ಹಿರಿಯರು ಗಾದೆ ಹೇಳ್ತಾರೆ. ರಸವಿದ್ಯೆ ಗೊತ್ತಿರ್ಬೇಕು, ರಸ ಕಟ್ಟ ವಿದ್ಯೆ ಗೊತ್ತಿರ್ಬೇಕು. ರಸ ಅಂದರೆ ಪಾದರಸ. ಇಲ್ಲಿ ನೋಡಿ, ಇದು ಇಟ್ಟಿದ್ದಾನೆ, ರಸ ಕಟ್ಟಿದ್ದೀನಿ ಅಂತ. ಏನದು? ಒಂದು ಪ್ಲಾಸ್ಟಿಕ್ ಚಿಕ್ಕ ಡಬ್ಬಿನಲ್ಲಿ ಒಂದು 10 ಗ್ರಾಮ್ ಇರ್ಬೋದು ಪಾದರಸ. ಇದನ್ನ ಹಾಕಿದ್ದಾನೆ. ಸೊ ಡಬ್ಬಿನ ಮೆಲ್ಟ್ ಆಗಿದೆ, ನೀವು ಅವನೇ ಮೆಲ್ಟ್ ಮಾಡಿ ಹಾಕಿದ್ದಾನೆ. ಈ ಥರ ರಸ ಕಟ್ತೀನಿ ಅಂತ ಕಟ್ಟಿದ್ದಾನೆ. ಅದು ಕಟ್ಟಕ್ಕೆ ಸಾಧ್ಯನೇ ಆಗಿಲ್ಲ ಅವನ ಕೈಲಿ. ಒಂದು ಹೆಣ್ಣು ದೇವತೆಗೆ ಜೀವ ಕಳ ಕೊಟ್ಟಿದ್ದಿದ್ದು ಇದು. ಸೊ ಅದಕ್ಕೆ ಹಾಕಿರೋ ಮೂಲಿಕೆಗಳು, ಅದನ್ನು ಹಾಕಿರೋ ಮೂಲಿಕೆಗಳು. ನಾನು ಬಿಚ್ಚು ನೋಡಿದಾಗ ಇದ್ದಿದ್ದು ಅದರಲ್ಲಿ ಇಷ್ಟೇ. ಸೊ ಇಷ್ಟರಲ್ಲಿ ಏನು ಕೆಲಸ ಸಾಧ್ಯ ಮಾಡೋಕ್ಕಾಗುತ್ತಾ? ಇದನ್ನು ಮಾಡಿರೋ ವ್ಯಕ್ತಿ ತುಂಬ ಹೆಸರಾಂತ ವ್ಯಕ್ತಿ. ತುಂಬ ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ತುಂಬ ವಿಡಿಯೋಗಳನ್ನ ಹಾಕಿದ್ದಾನೆ, ನಾನು ಮಾಡ್ತೀನಿ ಅಂತ. ಅಲ್ಲಿ ಕೆಲಸ ಆಗದಿದ್ದಂಥ ಸಮಯದಲ್ಲಿ ಇಲ್ಲಿಗೆ ತಂದಿದ್ದು. ಸೊ ಇದು ಫೇಲೂರು ಖಂಡಿತ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ರಾಜಂತಿಮ್ಮ ಅವ್ರಿಗೆ. ನಮಸ್ತೆ ಅರವಿಂದ್ ಸರ್. ಸೊ ನೀವು ದೇವ್ರುಗಳು ಮಾಡ್ಕೊಡ್ತೀರಾ, ಉತ್ಸವ ಮೂರ್ತಿಗಳು ಮಾಡ್ಕೊಡ್ತೀರಾ. ಕೆಲವೊಂದು ದೇವಸ್ಥಾನಗಳಿಗೆ ಅವ್ರಿಗೆ ಅಂದರೆ ಅವ್ರು ಹೇಗೆ ಬೇಕು ಅಂತೇಳಿ ಕೇಳ್ಕೊಂಡ್ರೆ ಅದಕ್ಕೆ ಬರವಣಿಗೆ ದೇವರು, ಇಲ್ಲಾಂದರೆ ಅಂದರೆ ಹೂವು ಕೊಡೋ ದೇವರು, ಇಲ್ಲ ಮೂರು ಸುತ್ತಿ ಕೊದ್ದ ದೇವ್ರುಗಳು. ಸೊ ಇವೆಲ್ಲನೂ ಬೇರೆಯವ್ರಿಗೆಲ್ಲ ಮಾಡಿಕೊಟ್ಟಿದ್ದೀರಾ. ಅವುಗಳ ವಿಡಿಯೋಗಳನ್ನು ನಮ್ಮ ವೀಕ್ಷಕರಿಗೆ ತೋರಿಸಿದ್ದೀರಾ. ಸೊ ಇದರಲ್ಲಿ ಒಂದು ಪ್ರಶ್ನೆ ಏನಂದರೆ, ಈಗ ಪಂಚಲೋಹದಲ್ಲಿ ವಿಗ್ರಹಗಳನ್ನ ಮಾಡ್ತಾರೆ, ಅವುಗಳಿಗೂ ನೀವು ಲೋಡ್ ಮಾಡೋದು ಅವೆಲ್ಲ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಬಿಫೋರ್ ಕೊಟ್ಟಿದ್ದೀರಾ. ಮರದಲ್ಲೂ ಮಾಡ್ತಾರೆ, ಮರದ್ದು ವಿಗ್ರಹಗಳಿಗೂ ಲೋಡ್ ಮಾಡೋದು. ಅದು ಬಿಟ್ಟು ನಾವು ನಾರ್ಮಲಾಗಿ ಕಲ್ಲಿಂದ ವಿಗ್ರಹಗಳು ನೋಡ್ತೀವಿ ದೇವಸ್ಥಾನಗಳಲ್ಲಿ. ಮಣ್ಣಿಂದು ಕೂಡ ಕೆಲವು ಕಡೆ ಮಾಡಿ ಅವುಗಳಿಗೂ ಶಕ್ತಿ ತುಂಬ್ತಾರೆ. ಇವು 4 ಇದು ಬಿಟ್ಟು ಇನ್ನೂ ಬೇರೆವಿದ್ದರೆ ತಿಳಿಸಿ. ಒಂದೊಂದು ವಿಚಿತ್ರವಾಗಿ ವಿಶೇಷವಾಗಿದ್ದಾವೆ. ಬಟ್ ಒಂದು ದೈವ ಅಂತ ನಾವು ಅನ್ಕೊಳ್ಳೋಣ. ಈಗ ರಕ್ತ ಚೌಡೇಶ್ವರಿ ಅಂತಲೇ ನಾವು ಕರೆದ್ರೆ, ಇವ್ರನ್ನ ಕಲ್ಲಾಗೂ ಮಾಡ್ಬೋದು, ಮಣ್ಣಾಗೂ ಮಾಡ್ಬೋದು, ಪಂಚಲೋಹದಲ್ಲೂ ಮಾಡ್ಬೋದು, ಮರದಲ್ಲೂ ಮಾಡ್ಬೋದು. ವ್ಯತ್ಯಾಸ 3ರಲ್ಲೂ ಇರುತ್ತೆ. ಒಂದೇ ಶಕ್ತಿನ ಎಲ್ಲಿ ಹೆಂಗೆ ತುಂಬಬೋದು, ಯಾವುದಕ್ಕೆ ಹೆಚ್ಚಾಗಿ ಶಕ್ತಿ ಕೊಡ್ಬೋದು, ಯಾವ್ದು ಜಾಸ್ತಿ ಕೆಲಸ ಮಾಡುತ್ತೆ, ಇದು ವ್ಯತ್ಯಾಸ ತಿಳಿಸಿ. ಮೊದಲಿಗೆ ಎಲ್ಲ ವೀಕ್ಷಕ ಮಿತ್ರರು ನಮಸ್ಕಾರ. ಶ್ರೀ ದಶಮಹಾವಿದ್ಯಾ ಮಹಾಕಾಳಿ ಯಜ್ಞಪೀಠ ಶ್ರೀ ಕ್ಷೇತ್ರ ರಕ್ತ ಚೌಡೇಶ್ವರಿ ದೇವಾಲಯ, ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಳಲ ಹೋಬಳಿ, ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದ ಮುಂಭಾಗ, ಜಯಮಂಗಲಿ ನದಿಯ ತಟ ಕ್ಷೇತ್ರದಲ್ಲಿ ತುಂಬ ದೇವತೆ ಕಾರ್ಯಗಳನ್ನ ಮಾಡಿದ್ದೀವಿ. ತುಂಬ ದೇವತೆಗಳಿಗೆ ಜೀವಕಳೆಗಳನ್ನ ಕೊಟ್ಟಿದ್ದೀವಿ. ಜೀವಾಳ, ಜೀವಕಳೆ ಅಂತ ಎಲ್ಲ ಹೇಳ್ತೀವಿ. ಹಳೆಯ ಕಾಲದಲ್ಲಿ ಗ್ರಾಮ ದೇವತೆಗಳನ್ನ ಮಾಡ್ತಾಯಿದ್ರು. ಊರೂರಲ್ಲಿ ಊರಹಬ್ಬ ಮಾಡ್ತಾಯಿದ್ರು. ಕ್ವಾಣಗಳನ್ನ, ಕುರಿಗಳನ್ನ ಕುಯ್ತಾಯಿದ್ರು. ಹಬ್ಬ ಜೋರಾಗಿ ಮಾಡ್ತಾಯಿದ್ರು. ಆಗ ಕಲ್ಕೆತ್ತನೆ ಕಮ್ಮಿ, ಪಂಚಲೋಹನೂ ಕಮ್ಮಿ. ಅವಾಗ ಮಾಡ್ತಾ ಇದ್ದಿದ್ದು ಉತ್ತದ ಮಣ್ಣು. ಅದು ಬಿಟ್ಟರೆ ನಾವು ಪಾಷಾಣ. ಅದು ಬಿಟ್ಟರೆ ಉತ್ಸವ ಮೂರ್ತಿಗಳನ್ನಾದರೆ ರಕ್ತಭೂತಾಳೆ ಮರ, ದೇವಭೂತಾಳೆ ಮರ, ಬಿಳೆ ಭೂತಾಳೆ ಮರ, ಧೂಪದ ಮರ ಅಂತ ಬರ್ತವೆ. ಮರದ ಬೊಂಬೆಗಳನ್ನ ಇದರಲ್ಲಿ ಮಾಡ್ತಿದ್ರು. ಉತ್ತದ ಮಣ್ಣಲ್ಲಿ ಮಾಡ್ತಕ್ಕಂಥ ದೇವತೆಗಳಿಗೆ ತುಂಬ ಶಕ್ತಿ. ಈಗ ನಮ್ಮ ತುಮಕೂರು ಜಿಲ್ಲೆಗೆ ಸೇರ್ತಕ್ಕಂಥ ಮಧುಗಿರಿ ದಂಡಿ ಮಾರಮ್ಮ ಅಂತ ಇದೆ.
ಒಂದು 800-900 ವರ್ಷ ಇತಿಹಾಸ ಇರ್ಬೋದು. ಓಕೆ. ಇವತ್ತಿನವರೆಗೂ ಆ ಬೊಂಬೆನ ನೀವು ಹೋಗಿ ನೋಡಿದ್ರೆ ಅದ್ರ ಮುಂದೆನೇ ನಿಲ್ಲನ ಅನ್ಸುತ್ತೆ. ಆ ಥರ ಇದೆ. ಆ ಥರ ಇದ್ರೆ ಆ ಕಳೆಯ ಶಕ್ತಿ ಅಷ್ಟು ಆಕರ್ಷಣೆ ಅಷ್ಟು ಮಾಡಿದೆ. ಆಕರ್ಷಣೆ ಇದೆ. ಪ್ರತಿ ವರ್ಷ ಶಿವರಾತ್ರಿಗೆ ಜಾತ್ರೆ ನಡೆಯುತ್ತೆ, ದನಿ ಜಾತ್ರೆ ಎಲ್ಲ ನಡೆದೆಲ್ಲ ನಡೆಯುತ್ತೆ. ಈ ನಮ್ಮ ಭಾಗಕ್ಕೆ ಅಂಥವು ತುಂಬ ಇದ್ದಾವೆ. ಹೊರಗಡೆ ತುಂಬ ದೇವತೆಗಳಿದ್ದಾರೆ. ಉತ್ತದ ಮಣ್ಣಲ್ಲಿ ಮಾಡ್ತಕ್ಕಂಥ ದೇವತೆಗಳ ಶಕ್ತಿ ಜಾಸ್ತಿ. ಓಕೆ. ಯಾಕೆಂದ್ರೆ ಅದಕ್ಕೆ ನಾವು ಮಣ್ಣನ್ನ ಮೆತ್ತನಿಗೆ ಯಾಕೆ ಮಾಡೋದ್ರಿಂದ ಯಾವ್ಯಾವ ಭಾಗಕ್ಕೆ ಏನೇನು ಜೀವಕಳೆ ಕೊಡಬೇಕು ಅಂತ ಗೊತ್ತಿರುತ್ತೆ. ನಾವು ಮಾಡೋವಂಥ ಸಮಯದಲ್ಲಿ ಕೊಟ್ಕೊಂಡ್ಬರ್ತೀವಿ. ಓಕೆ. ಓಕೆ. ಹಾಂ. ಮನುಷ್ಯಂಗೆ ಒಂದು ಬೆಳ್ಳು ಕಟ್ಟಾದ್ರೂ ಪರವಾಗಿಲ್ಲ, ಸುಮ್ಮನೆ ಮಲಗಿದ ಹೆಂಗೋ ನೆಮ್ಮದಿ ಆಗಿರ್ತಾನೆ. ಹಳೆ ಕಾಲದವ್ರಿಗೆ ಗೊತ್ತು, ಈಗಿನ ಕಾಲದ ಮಕ್ಳಿಗೆಲ್ಲ ಗೊತ್ತಿಲ್ಲ. ಬಟ್ಟಿ ಅಂತ ಬೀಳುತ್ತೆ ಮನುಷ್ಯಂಗೆ. ಬಟ್ಟಿ ಎಲ್ಲಿರುತ್ತೆ? ಒಕ್ಕಳ. ಮನುಷ್ಯನಿಗೆ ಇಡೀ ಜೀವಾಳ ಒಕ್ಕಳದಲ್ಲಿ ಇರುತ್ತೆ. ನಾವು ದೇವತೆಗಳಿಗೆ ಒಕ್ಕಳದಲ್ಲಿ ಜೀವಕಳೆ ಕೊಡಬೇಕು ಮೊದಲಿಗೆ. ಪಂಚಲೋಹಕ್ಕೆ ಕಲ್ಲಿನ ದೇವತೆಗೆ ಹೆಂಗ್ ಕೊಡಕ್ ಸಾಧ್ಯ? ಸೊ ಅಷ್ಟು ಕಷ್ಟ ಆಗುತ್ತೆ, ಅಲ್ಲಿ ಕಷ್ಟ ಆಗುತ್ತೆ. ಒಂದೊಂದು ಉಗುರಿಗೆ ಒಂದೊಂದು ಬೀಜಾಕ್ಷರಗಳು ಹಾಕ್ಬೇಕು. ನಾವು ಮೆತ್ತನಿಗೆ ಹಾಕ್ಬೇಕಾದ್ರೆ ದೇವತೆಗಳಿಗೆ ಮರದವಕ್ಕೆ ಮಣ್ಣವಕ್ಕೆ ಆದ್ರೆ ನಾವೇ ಮೆತ್ತನಿಗೆ ಹಾಕಿ ಬೀಜಾಕ್ಷರಗಳನ್ನ ಹಾಕಿ ಜೀವ ಕೊಡ್ತೀವಿ. ಕಲ್ಲಿನವಕ್ಕೆ ಮತ್ತೆ ಪಂಚಲೋಹದವಕ್ಕೆ ಹಂಗಾಗಲ್ಲ. ಅದಕ್ಕೆ ಆಲ್ಟರ್ನೇಟ್ ಆಗಿ ಇವಾಗ ಏನ್ ಮಾಡ್ತೀವಿ ಅಂದ್ರೆ, ಒಂದು ತಗಡಲ್ಲೇ ಬೊಂಬೆ ಬರೆದು ಆ ಬೊಂಬೆ ಅಂಗಕ್ಕೆ ಬೀಜಾಕ್ಷರಗಳನ್ನ ಹಾಕಿ ಒಂದು ಪೆಟ್ಟಿಗೆ ಮಾಡಿ ಪೆಟ್ಟಿಗೆ ಒಳಗಡೆ ಇಲ್ಲ ಬಿನ್ಗೆ ಒಳಗಡೆ ಸ್ಥಾಪನೆ ಮಾಡಿ ಇಟ್ಬಿಡ್ತೀವಿ. ಸೊ ಅದಕ್ಕೆ ಕೆಳಗಡೆ ಕೊಟ್ಬಿಟ್ರೆ ಅದು ಶಕ್ತಿ ಎತ್ಕೊಂತದೆ. ಶಕ್ತಿ ಎತ್ಕೊಬೇಕು ಅಂತ ಆಲ್ಟರ್ನೇಟ್ ಆಗಿ. ಓಕೆ. ಹಾಂ ಹಾಂ. ಆಗ ಅದಕ್ಕೆ ಜೀವಕಳೆ ಬರುತ್ತೆ. ಮೊನ್ನೆ ನನಗೊಬ್ರು ಕಾಲ್ ಮಾಡಿದ್ರು, ಬೀರೂರವರು. ಭೂತರಾಜನ ದೇವಸ್ಥಾನ, ನಮ್ಮ ದೇವತೆಗೆ ಜೀವಕಳೆ ಕೊಡಬೇಕು. ಯಾರೋ ಕೊಟ್ಟಿದ್ರು, ಆದರೆ ಕೆಲಸ ಮಾಡ್ತಾ ಇಲ್ಲ. ಚಕ್ರ ಸ್ಥಾಪನೆ ಮಾಡಿದ್ರೆ ಒಂದು ದೇವತೆಗೆ ಒಂದೇ ಥರ ಚಕ್ರ ಸ್ಥಾಪನೆ ಬರುತ್ತಾ? ಜೀವಕಳೆ ಒಂದೇ ಥರ ಬರುತ್ತಾ? ಹೆಂಗ್ ಸಾಧ್ಯ? ಅರವಿಂದ್ ಸರೇ ಬೇರೆ, ನಾನು ರಾಜುನೇ ಬೇರೆ, ಇನ್ನೊಬ್ಬರೇ ಬೇರೆ. ಅವರವರ ಶಕ್ತಿಗೆ ಅವರವರ ಬಾಡಿಗೆ ತಕ್ಕಂತೆ ಜೀವ ಕೊಡಬೇಕಾಗುತ್ತೆ. ಈಗ ನನ್ನ ಆಕಾರ ಇರೋ ವ್ಯಕ್ತಿ ಇಷ್ಟು ಊಟ ತಿಂತಾನೆ, ನನ್ಗಿನ್ನ ಸಣ್ಣ ವಯಸ್ಸಿನವ್ನು ಇಷ್ಟು ತಿಂತಾನೆ. ಆ ಬೊಂಬೆಗೆ ಆ ಜಾಗಕ್ಕೆ ನೋಡ್ಕೊಂಡು ಜೀವಕಳೆ ಕೊಡಬೇಕಾಗತ್ತೆ. ಹೆವಿ ಲೋಡ್ ಕೊಟ್ಟರು ಅದು ಅಲ್ಲಿ ಕೆಲಸ ಮಾಡೋದಿಲ್ಲ, ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಒಂದು ಮಾಡಕ್ ಹೋದ್ರೆ ಎರಡಾಗ್ಬಿಡುತ್ತೆ. ಇಲ್ಲ ತುಂಬಾ ಕಮ್ಮಿ ಕೊಟ್ವಿ ಅಂದ್ರು ಅಷ್ಟೇ. ಊಟ ಸಾಕಾಗದಿರೋ ಮನುಷ್ಯ ಏನ್ ಮಾಡ್ತಾನೆ? ಸುಸ್ತಾಗಿ ಇಲ್ಬೇಕು ಅಲ್ಲಿ ಕೂತ್ಕೋತಾನೆ, ಕೆಲಸ ಆಗಲ್ಲ. ಈ ತರ ಆಗುತ್ತೆ. ಕೆಲವು ಜನಗಳು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ನಾನು ಮೊನ್ನೆ ಯಾವುದೋ ಒಂದು ದೇವತೆ ಕಿತ್ತೆ, ನಿಮಗೆ ತೋರಿಸ್ತೀನಿ, ಇಲ್ಲೇ ಹಿಂದಗಡೆ ಇದೆ. ಯಾರಿದ್ದಾರೆ ನಮ್ಮ ಹುಡುಗರು? ನಾನೇ ತೆಗೆದ್ಬಿಟ್ಟು ತೋರಿಸ್ತೀನಿ. ದೇವತೆ ಚಕ್ರ ಸ್ಥಾಪನೆ ಮಾಡ್ತೀನಿ ಅಂತೇಳಿ ಮಾಡಿಕೊಟ್ಟು ವ್ಯಕ್ತಿ ತುಂಬಾ ಹಣ ಇಸ್ಕೊಂಡಿದ್ದಾರೆ. ಒಂದು ನಿಮಿಷ ತೊಗೊಂಬರ್ತೀನಿ ನಾನು ಅದನ್ನ. ಇದೊಂದು ಚೊಂಬು ಅರವಿಂದ್ ಸರ್ ನೋಡಿ, ಅಂಟಾಕಿದ್ದಾರೆ ಕೆಳಗಡೆ. ನಾನೇನು ಇದು ಮಾಡಿರೋದಲ್ಲ, ಕಿತ್ತಿರೋದು, ಅಂಟಾಕಿರೋದು. ಹೌದು, ಕಿತ್ತಿರೋದು ನಾನು ಕಿತ್ಕೊಂಡು ತಂದಿದ್ದು. ಕೀಳ್ಬೇಕಾದ್ರೆ ಅದು ಭಿನ್ನ. ಈ ಥರ ಒಂದು ತಗಡು ಬರ್ದಿದ್ದಾನೆ ವ್ಯಕ್ತಿ. ಯಾರು ಅಂತ ಬೇಡ, ಅವರು ಒಬ್ಬ ಕಸುಬ್ದಾರ ಆಗಿರ್ತಾರೆ, ಇಷ್ಟೇ. ಸೊ ಒಂದು ಚಕ್ರ ಬರೆದವ್ರೆ, ಇಷ್ಟೊಂದು ಚಕ್ರ ಬರೆದು. ನಾನು ಸಾಲಿಗ್ರಾಮ ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀವಿ ನಾವು ನಿಮಗೆ. ಇವನ್ನೇ ಸಾಲಿಗ್ರಾಮ ಅಂತ ತಿಳ್ಕೊಂಡಿದ್ದಾನೆ ವ್ಯಕ್ತಿ. ಸೊ ಒರಿಜಿನಲ್ ಸಾಲಿಗ್ರಾಮ ನೋಡೇ ಇಲ್ಲ ಅವರು. ಮತ್ತು ಇದು ಸಾಲಿಗ್ರಾಮ ಅಂತ ನಾವು ಶೇಪ್ ಕೊಟ್ಟು ಮಾಡಿಸಿರೋದಲ್ವಾ? ಇದು ಫಿಶ್ ಟ್ಯಾಂಕ್ಗಳಿಗೆ, ಈ ಪಾಟ್ಗಳಿಗೆ ಇವು ಕಾಕವಂತ ಕಲ್ಲಿವು. ಇವನ್ನೇ ಸಾಲಿಗ್ರಾಮ ಅಂತೇಳಿ ಜೀವಕಳೆ ಕೊಟ್ಟು ತುಂಬಿದಾನೆ ವ್ಯಕ್ತಿ. ಓಕೆ. ಸೊ ಇದಕ್ಕೆ ಶಕ್ತಿ ತುಂಬಕ್ಕಾಗಲ್ವಾ? ಹೆಂಗ್ ಸಾಧ್ಯ? ಇವು ಕಲ್ಲು, ಖಾಲಿ ಕಲ್ಲು. ಸಾಲಿಗ್ರಾಮ ಅಂದರೆ ನೇಪಾಳದ ಗಂಡಕಿ ನದಿಲಿ ಸಿಕ್ಕಂಥ ಶಿಲೆಗಳಿಗೆ ಸಾಲಿಗ್ರಾಮ ಅಂತೀವಿ. ಮೊನ್ನೆ ನಮ್ಮ ಶೃಂಗೇರಿ ಜಗದ್ಗುರುಗಳು ವಿಧಿಶೇಖರ ಸ್ವಾಮೀಜಿಗಳು ಹೋಗಿ ಒಂದು ದೊಡ್ಡ ಸಾಲಿಗ್ರಾಮ ಸಿಕ್ಕಿದೆ ಅಂತ ಅದು ಪೂಜೆ ನಡೆಸ್ಬಿಟ್ಟು ಬಂದರು. ನಾವೆಲ್ಲ ನೋಡಿದ್ವಿ ಕೆಲವು ವಿಡಿಯೋಗಳಲ್ಲಿ. ಅವು ಸಾಲಿಗ್ರಾಮ. ಇವೇ ಹೆಂಗಾಗ್ತಾವೆ ಸಾಲಿಗ್ರಾಮ? ನಾನು ಎಷ್ಟೋ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ರಸನ ಕಟ್ಟಬೇಕು. ರಸ ಕಟ್ತವನು ರಾಜ್ಯ ಕಟ್ತಾನೆ, ಉಪ್ಪು ಕಟ್ತವನು ಊರು ಕಟ್ತಾನೆ ಅಂತ ಹಿರಿಯರು ಗಾದೆ ಹೇಳ್ತಾರೆ. ರಸ ವಿದ್ಯೆ ಗೊತ್ತಿರ್ಬೇಕು, ರಸ ಕಟ್ಟ ವಿದ್ಯೆ ಗೊತ್ತಿರ್ಬೇಕು. ರಸ ಅಂದರೆ ಪಾದರಸ. ಇಲ್ಲಿ ನೋಡಿ, ಇದಿಟ್ಟಿದ್ದಾನೆ, ರಸ ಕಟ್ಟಿದ್ದೀನಿ ಅಂತ. ಏನದು?
ಒಂದು ಪ್ಲಾಸ್ಟಿಕ್ ಚಿಕ್ಕ ಡಬ್ಬಿನಲ್ಲಿ ಒಂದು 10 ಗ್ರಾಮ್ ಇರ್ಬೋದು ಪಾದರಸ, ಇದನ್ನ ಹಾಕಿದ್ದಾನೆ. ಸೊ ಆ ಡಬ್ಬಿನ ಮೆಲ್ಟ್ ಆಗಿದೆ, ನೀವು ಅವನೇ ಮೆಲ್ಟ್ ಮಾಡಿ ಹಾಕಿದ್ದಾನೆ. ಈ ಥರ ಆಗಿದೆ. ಓಕೆ. ರಸ ಕಟ್ತೀನಿ ಅಂತ ಕಟ್ಟಿದ್ದಾನೆ, ಅದು ಕಟ್ಟಕ್ಕೆ ಸಾಧ್ಯನೇ ಆಗಿಲ್ಲ ಅವನ ಕೈಲಿ. ಅಲ್ಲಾಡ್ತಾ ಇದೆ. ಉಂಡೆ ಮಾಡಬೇಕು. ಪಾದರಸ ರಸ ಕಟ್ಟ ದೇವತೆಗಳೇ ಬೇರೆ, ಇಲ್ಲ ರಸನ ಅದೇ ರೀತಿ ಇಡಬೇಕು. ಆದ್ರೆ ಇಷ್ಟೆಲ್ಲ ಕೆಲಸ ಮಾಡಲ್ಲ. ಓಕೆ. ಈ ಥರ ಕೆಲಸಗಳನ್ನ ಮಾಡ್ತಾರೆ ಜನಗಳು. ಸೊ ಇವಾಗ ಇದು ಜೀವಕಳ ಕೊಟ್ಟಿದ್ದ ಏನಕ್ಕೆ, ಯಾವ ದೇವರಿಗೆ ಹೇಳ್ಬೋದಾ? ಒಂದು ಹೆಣ್ಣು ದೇವತೆಗೆ ಜೀವಕಳ ಕೊಟ್ಟಿದ್ದು. ಸೊ ಅದಕ್ಕೆ ಹಾಕಿರೋ ಮೂಲಿಕೆಗಳು, ಅದನ್ನು ಹಾಕಿರೋ ಮೂಲಿಕೆಗಳು. ನಾನು ಬಿಚ್ಚು ನೋಡಿದಾಗ ಇದ್ದಿದ್ದು ಅದರಲ್ಲಿ ಇಷ್ಟೇ. ಸೊ ಇಷ್ಟರಲ್ಲಿ ಏನು ಕೆಲಸ ಸಾಧ್ಯ ಮಾಡೋಕ್ಕಾಗುತ್ತಾ? ಇದನ್ನ ಮಾಡಿರೋ ವ್ಯಕ್ತಿ ತುಂಬಾ ಹೆಸರಾಂತ ವ್ಯಕ್ತಿ. ತುಂಬಾ ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ತುಂಬಾ ವಿಡಿಯೋಗಳನ್ನ ಹಾಕಿದ್ದಾನೆ, ನಾನು ಮಾಡ್ತೀನಿ ಅಂತ. ಅಲ್ಲಿ ಕೆಲಸ ಆಗದಿದ್ದಂತ ಸಮಯದಲ್ಲಿ ಇಲ್ಲಿಗೆ ತಂದಿದ್ದು. ಸೊ ಅವಾಗ ನೀವು ಚೆಕ್ ಮಾಡಿದಾಗ ಸೊ ಒಳಗಡೆ ಇಷ್ಟೇ ಇದ್ದಿದ್ದು. ಸೊ ಇದು ಫೇಲ್ಯೂರು ಖಂಡಿತ. ಸೊ ಇದು ನಮ್ಮ ವೀಕ್ಷಕರ ಗಮನಕ್ಕೆ, ಯಾಕಂದ್ರೆ ಕೆಲವೊಂದ್ಸರಿ ಎಲ್ಲೋ ಒಂದು ಮೋಸ ಹೋಗ್ತಾರೆ, ಎಲ್ಲೋ ಒಂದು ಕಡೆ ಹೋಗಿದ್ದಾಗ. ಬಟ್ ಅಲ್ಲಿ ಕೆಲಸ ಯಾಕೆ ಆಗಲ್ಲ ಅಂದ್ರೆ ಒಳಗಡೆ ಈ ಥರದ ಐಟಮ್ ಇದ್ದಾಗ ಅಲ್ಲಿ ಕೆಲಸ ಆಗಲ್ಲ. ಕೆಲಸ ಆಗಕ್ಕೆ ಸಾಧ್ಯನೇ ಇಲ್ಲ. ಒರಿಜಿನಲ್ ಕೆಲಸ ಮಾಡಿದಿದ್ರೆ ಅದು ಕೆಲಸ ಆಗೋದು ಖಂಡಿತ ಆಗಿರೋದು. ನಾನು ನಿಮಗೆ ಮರ್ತಿದ್ದೆ, ಇದು ಯಾವ್ದ್ರದ್ದು ಅಂತ ಹೇಳಿದ್ರೆ ಸ್ನೇಹಿತರೆ, ಅರವಿಂದ್ ಸರ್, ನೀವು ಇಲ್ಲೊಂದು ದೇವತೆನ ಒಂದು ಮಾತಾಡಿಸಿ ಚಲನ ಬರುತ್ತಾ ಅಂತ ಕೇಳಿದ್ರಿ, ಗೊತ್ತಾ? ಒಂದು ಬಣ್ಣದ ದೇವತೆ ಖಾಲಿ ಓಡಾಡ್ತಾ ಇತ್ತು, ನಾವೇ ಶಕ್ತಿ ಕೊಟ್ಟು ಓಡಿಸಾಡಿದ್ವಲ್ಲ, ಆ ದೇವತೆ ಇದು. ಓಕೆ ಓಕೆ. ಸೊ ಅವರು ಎಲ್ಲೋ ಬೇರೆ ಕಡೆ ಮಾಡಿಸ್ಕೊಂಡು, ಸೊ ಅದು ಹಂಗಾಗಿ ಫೇಲ್ಯೂರ್ ಆಗಿದೆ. ಸೊ ಇದು ಮಾಡಿಸ್ಬೇಕಾದ್ರೂ ಯಾರು ಮಾಡ್ತಾರೆ ಕೆಲಸ ಗೊತ್ತಿರೋರ ಹತ್ರ ಹೋದ್ರೆ ಅದು ಸಕ್ಸಸ್ ಆಗ್ತವೆ. ಸೊ ಇಲ್ಲ ಫೇಲ್ಯೂರ್ ಆಗ್ತದೆ. ಇದಕ್ಕೆ ಕೆಲವೊಂದು ನಕ್ಷತ್ರಗಳನ್ನ ನೋಡಿ ಗಿಡಮೂಲಿಕೆಗಳನ್ನ ಕಿತ್ತು ತರಬೇಕು. ನಾನು ನಿನ್ನೆ ಸಿದ್ರ ಬೆಟ್ಟಕ್ಕೆ ಹೋಗಿದ್ದಾಗ ಕಿತ್ಕೊಂಡ್ಬಂದ್ವಿ, ಇಲ್ಲೆಲ್ಲೋ ಇಟ್ಟಿರ್ಬೇಕು ನಮ್ಮ ಹುಡುಗರು. ಸಿದ್ರ ಬೆಟ್ಟದಲ್ಲಿ ರಕ್ತಭೂತಾಳಿ ಮರ ಇದೆ. ನಾನು ನಮ್ಮ ಹುಡುಗರಿಗೆ ತೋರ್ಸಕ್ಕೆ ಅಂತ ಕರ್ಕೊಂಡೋದೆ, ಇದೇ ಬರ್ರಪ್ಪ ನೋಡ್ರಿ, ಇದೇ ರಕ್ತಭೂತಾಳಿ ಮರ ಅಂತ. ಅವಾಗ ಒಂದಿಷ್ಟು ಚಕ್ಕೆ ಕಿತ್ಕೊಂಡ್ರು, ಇದು ಕೆಲ್ಸಕ್ಕೆ ಬರುತ್ತಾ ಅಂದ್ರು. ನಾವು ಹೋಗಿರೋದೇ ಬೇರೆ ದಿನ, ಅದಕ್ಕೆ ಬೇಕಾದಂತ ನಕ್ಷತ್ರ ಇಲ್ಲ ನಮ್ಗೆ, ಕಿತ್ತು ತಂದ್ರೆ ಹೆಂಗ್ ಕೆಲಸ ಆಗುತ್ತೆ? ಸುಮ್ಮನೆ ವೇಸ್ಟ್ ಆಗುತ್ತೆ, ಬೇಡಪ್ಪ ಅಂತ ಹೇಳಿದೆ. ಯಾವುದೇ ಒಂದು ಗಿಡಮೂಲಿಕೆಗಳನ್ನ ತರಲಿಕ್ಕೆ ಟೈಮ್ ಇರುತ್ತೆ. ಆ ಗಿಡಮೂಲಿಕೆ ತರೋ ಸಮಯ ನೋಡಿ ತಂದು ಆ ದೇವತೆಗೆ ಜೀವಕಳೆ ಕೊಟ್ಟಿದ್ದಾದ್ರೆ ಖಂಡಿತ ಜೀವಕಳೆ ಬರುತ್ತೆ. ಅದು ಉತ್ಸವ ಮೂರ್ತಿ ಆಗ್ಬೋದು, ಮೂಲ ದೇವತೆ ಆಗ್ಬೋದು. ಸೊ ನೀವು ಈಗ ಈ ಒಂದು 4 ಟೈಪ್ ವಿಗ್ರಹಗಳನ್ನ ಏನು ನೋಡ್ತೀವಿ, ಇದರಲ್ಲಿ ಮಣ್ಣಿಂದು ಬೆಸ್ಟ್ ಅಂತೀರಾ? ಮೂಲ ವಿಗ್ರಹಕ್ಕಾದ್ರೆ ಮಣ್ಣಿಂದು ಬೆಸ್ಟು. ಉತ್ಸವ ಮೂರ್ತಿಗಳಿಗಾದ್ರೆ ಮರದ ಬೊಂಬೆಗಳು ತುಂಬಾ ಉತ್ತಮ. ಯಾಕೆಂದ್ರೆ ನಾನು ಹೇಳ್ದಂಗೆ ಮನುಷ್ಯಂಗೆ ಒಕ್ಕಳ ತುಂಬಾ ಮುಖ್ಯ, ಜೀವ ಇರೋದಲ್ಲಿ. ಇಲ್ಲಿಗೆ ಜೀವಕಳೆ ಕೊಡ್ತೀವಿ. ಅದಾದ ನಂತರ ಆ ಮನುಷ್ಯಂಗೆ ಆಜ್ಞಾಚಕ್ರ ಅಂತೀವಿ, ಇಲ್ಲಿ 6 ಸೆನ್ಸ್ ಅಂತ ಏನು ಹೇಳ್ತೀವಿ, ಆಜ್ಞಾಚಕ್ರ, ಅದು ಈ ಜಾಗದಲ್ಲಿ ಬರುತ್ತೆ, ಕಣ್ಣು ಕೂಡುಬ್ಬಲ್ಲಿ. ಅಲ್ಲಿಗೂ ಕೂಡ ಹೋಲ್ ಮಾಡಿ ಅಲ್ಲಿ ಚಕ್ರ ಸ್ಥಾಪನೆ ತುಂಬಬೇಕಾಗುತ್ತೆ. ಅಂಗಾಂಗಕ್ಕೂ ತುಂಬಬೇಕಾಗುತ್ತೆ, ಕಣ್ಣಿಗೆ ಹಾಕ್ಬೇಕಾಗುತ್ತೆ ಒಂದು ಬೀಜಾಕ್ಷರ, ಎಡ ಕಣ್ಣಿಗೆ ಬೇರೆ ಅಕ್ಷರ, ಬಲ ಕಣ್ಣಿಗೆ ಬೇರೆ ಅಕ್ಷರ. ಸೊ ಈ ತರ ತುಂಬಬೇಕು, ಅವನ್ನ ನೋಡಿ ತುಂಬಿ ಕೆಲಸ ಮಾಡಬೇಕಾಗುತ್ತೆ. ಕೆಲವೊಂದು ಸಮಯದಲ್ಲಿ ಕೆಲಸ ಮಾಡಿಬಿಡ್ತವೆ, ಸಣ್ಣ ಪುಟ್ಟವೇನೋ ಇಟ್ಟಿರ್ತಾರೆ, ಅದಕ್ಕೆ ತಕ್ಕಂತೆ ಕೆಲಸ ಮಾಡಿಬಿಡ್ತವೆ, ಆ ನಂತರ ನಿಂತೋಗ್ಬಿಡ್ತವೆ. ಸೊ ಇವಾಗ ನೀವು ನಿಮ್ಮ ಜಾಗದಲ್ಲಿ ನೀವು ಯಾವೆಲ್ಲ ಒಂದಷ್ಟು ಮಾಡಿಕೊಡ್ತೀರಾ? ಯಾವ ಥರದ್ದು ಎಲ್ಲ ಮಾಡ್ತೀರಾ? ಯಾವುದೇ ರೀತಿ ದೇವತೆಗಳು ಬಂದರೂ ಮಾಡಿಕೊಡ್ತೀವಿ. ಇದುವರೆಗೂ ಶಿವಗಂಗೆ ಹತ್ರ ಇರುವಂಥ ದೇವ್ರ ಕೆರೆಗೆ ತೊಗೊಂಡೋಗಿ ದೇವ್ರ ಕೆರೆಯಲ್ಲಿ ಪುಣ್ಯ ಮಾಡಿ ಅದಕ್ಕೆ ಜೀವಕಳೆ ಕೊಟ್ಟು ದೇವರ ಉತ್ಸವ ಕೊಟ್ಟು ಬರ್ತಾ ಇದ್ವಿ. ಈಗ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ನೋಡಿ, ಜಯಮಂಗಲಿ ನದಿ ದೇವರಾಯನದುರ್ಗ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಉದ್ಭವವಾಗಿ ಈ ನಮ್ಮ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಮುಂಭಾಗದಲ್ಲಿ ತೀತಾ ಡ್ಯಾಮ್ ಸೇರಿ ಆಂಧ್ರ ಪರ್ಗಿ ಸೇರುವಂಥ ನದಿ ಇದು ಜಯಮಂಗಳಿ ನದಿ. ಸೊ ಇಲ್ಲೇ ಸಿಗ್ತದೆ ನೀರು ನಿಮಗೆ. ಇನ್ನು ಮುಂದೆ ಇಲ್ಲೇ ಜೀವಕಳೆ ಕೊಟ್ಟು ಆ ತಾಯಿಗೆ ಏನು ಬೇಕು ಕೆಲಸ ಕಾರ್ಯ ಮಾಡಿಕೊಟ್ಟು ಉತ್ಸವಕ್ಕೆ ಕಳಿಸ್ಕೊಡ್ತೀವಿ. ಸೊ ಉತ್ಸವ ಮೂರ್ತಿಗಳಾದರೆ ಅದು ಮರದ್ದಾಗ್ಬೋದು, ಇಲ್ಲ ಪಂಚಲೋಹದ್ದಾಗ್ಬೋದು ಮಾಡಿಕೊಡ್ತಾರೆ. ಹೌದು, ಸೂಪರ್. ಸೊ ವೀಕ್ಷಕರೇ, ಇದೊಂದಷ್ಟು ವಿಗ್ರಹಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಗ್ರಹಗಳಲ್ಲಿ ಶಕ್ತಿ ಯಾವ ಥರ ತುಂಬೋದು, ಯಾವ ವಿಗ್ರಹ ಬೆಸ್ಟು, ಸೊ ಇದ್ರ ಬಗ್ಗೆ ಮಾಹಿತಿ ರಜಂತಿಮ್ ಅವರು ತಿಳಿಸಿದ್ದಾರೆ. ಇದೇ ಥರದ್ದು ನೆಕ್ಸ್ಟು ಕೂಡ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.